ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಹಿರಿಯರಿಗೆ, ಕಿರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಇಮ್ತಿಯಾಜ್ ಎಸ್. ನಾನು ಒಬ್ಬ ಕರಾಟೆ ಕೋಚ್, ಕರಾಟೆ ಟೀಮ್ DVGಯ ನಾನು ಫೌಂಡ್ರು. ನಾನು ದಾವಣಗೆರೆಯಲ್ಲಿ ಕರಾಟೆ ಕೋಚಿಂಗ್ ಕೊಡ್ತೀನಿ. ವಿಷಯ ಏನಂದರೆ, ನಮ್ಮದು ಪ್ರೊಫೆಷ್ನಲಿ ಕರಾಟೆ ಬಿಟ್ಟು ನಮ್ಮದು ಟೈರ್ ಡಿಪಾರ್ಟ್ಮೆಂಟ್ ಕೂಡ ಇದೆ, ನಮ್ಮದು ಟೈರ್ ಅಂಗಡಿನೂ ಕೂಡ ಇದೆ. ಈ ವಿಡಿಯೋ ಇವತ್ತು ತೆಗೆದು ನಿಮಗೆಲ್ಲ ಕಳಿಸ್ತಿರೋ ಕಾರಣ ಏನಂದರೆ, ಈ ವಿಡಿಯೋ ಮುಖ್ಯವಾಗಿ ನಾನು ಮಾಡಿರೋದು ನಮ್ಮ ಈ ವರ್ಕ್ಶಾಪ್ ಡಿಪಾರ್ಟ್ಮೆಂಟು, ಈ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, ಈ ಟೈರ್ ಗ್ಯಾರೇಜ್ ಡಿಪಾರ್ಟ್ಮೆಂಟ್ನವರಿಗೋಸ್ಕರ. ಈ ಕೆಲಸ ಮಾಡೋ ಪ್ರತಿಯೊಬ್ಬರು ಓನರ್ ಆಗಲಿ, ವರ್ಕರ್ಸ್ ಆಗಲಿ, ಅವ್ರಿಗೋಸ್ಕರ ಈ ವಿಡಿಯೋ. ಯಾಕಂದರೆ ಇವತ್ತು ನಾವು ಕಷ್ಟಪಟ್ಟು ನಾವು ದುಡ್ಡು ಸ್ವಲ್ಪ ಜೋಡಿಸಿ ನಾವು ಅಂಗಡಿಗಳನ್ನ ಓಪನ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ. ಇವತ್ತು ಭಾಳಷ್ಟು ಫ್ರಾಡ್ಗಳಾಗಿದ್ದಾರೆ. ಯಾವ ಫ್ರಾಡ್ಗಳು ಅಂದರೆ, ಈ ಕೆಲವರು ನಾವು ಕೆಲಸ ಮಾಡುವಾಗ ನಮಗೆ ಸ್ಪಾನರ್ ಬೇಕು, ಜಾಗ್ ಬೇಕು, ನಮಗೆ ಇದು ಬೇಕು, ಆ ಟೂಲ್ಸ್ ಬೇಕು, ಈ ಟೂಲ್ಸ್ ಬೇಕು ಅಂತ ಬರ್ತಾರೆ. ಬಂದು ನಮಗೆ ಟೂಲ್ಸ್ ಕೇಳ್ತಾರೆ. ನಾವು ಅವ್ರ ಪರಿಚಯ ಇರಲ್ಲ, ಆದರೂ ನಾವು ಒಂದು ಮಾನವೀಯತೆಯಾಗಿ ನಾವೊಂದು ಅವ್ರ ಮೇಲೆ ಒಂದು ಕರುಣೆ ತೋರಿಸಿ, ಬಿಡ್ರಿ, ಏನೋ ಪರಿಸ್ಥಿತಿ ಎಲ್ಲರಿಗೂ ಒಂದೇ ಇರೋಲ್ಲ ಅಂಥೇಳಿ ನಾವು ಅವರಿಗೆ ಟೂಲ್ಸ್ ಕೊಡ್ತೀವಿ. ಆದರೆ ಆ ಟೂಲ್ಸ್ಗಳು ಅವರು ತಗೊಂಡೋದ್ಮೇಲೆ ಹಿಂತಿರುಗಿಸಲ್ಲ. ಎಲ್ಲರೂ ಆ ಥರ ಇಲ್ಲ. ನಾನು ಒಳ್ಳೆಯವರಿಗೆ ಒಳ್ಳೆಯವರಿಗೆ ನಾನು ಹೇಳ್ತಿಲ್ಲ, ಭಾಳ ಜನ ಒಳ್ಳೆಯವರು ಇದ್ದಾರೆ, ಅವ್ರ ಬಗ್ಗೆ ನಾನು ಹೇಳ್ತಿಲ್ಲ, ಕೆಟ್ಟವ್ರ ಬಗ್ಗೆ ಹೇಳ್ತಿರೋದು. ಇದು ನಾನು ವಿಡಿಯೋ ತೆಗೆದು ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಯಾಕಂದರೆ 3 ದಿವಸ ಆಯಿತು ನಾನು ಅವರು ರಿಟರ್ನ್ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. 3 ದಿವಸದಿಂದನೂ ಬಂದಿಲ್ಲ ಅವರು. ಈ ಥರ 4ನೇ ಸಲ ಆಗಿರೋದು ನನ್ನ ಹತ್ರ. ನನ್ನ ಶಾಪ್ ಎದುರಿಗೆ ಪೆಟ್ರೋಲ್ ಕೂಡ ಕದ್ದಿದ್ದ ಒಬ್ಬ. ಆ ವಿಡಿಯೋ ಕೂಡ ನಾನು CC ಕ್ಯಾಮ್ರಾದಲ್ಲಿ ಕ್ಯಾಚ್ ಮಾಡ್ಕೊಂಡು, ನನ್ನ ಹತ್ರ CC ಕ್ಯಾಮ್ರಾ ಇದೆ, ನಾನೆಲ್ಲ ನಿಮಗೆ ವಿಡಿಯೋ ಕಳಿಸ್ತೀನಿ. ಇದ್ರ ಜೊತೆಗೆ ಆ ವಿಡಿಯೋ ಕೂಡ ಸೆಂಡ್ ಮಾಡ್ತೀನಿ, ಪ್ರೂಫ್ ಸಮೇತ ಇದೆ. ಆ ಕಳ್ಳ ನಿಮಗೆ ಎಲ್ಲಾದರೂ ಕಂಡ್ರೆ ನೀವು ದಯವಿಟ್ಟು ನೀವು ನೋಡಿರಿ. ನಿಮ್ಮ ಗುರುತು ಪರಿಚಯ ಇದ್ದರೆ ಅವನಿಗೆ ನಾಚಿಕೆ ಆಗುತ್ತೆ. ನಾನು ಅವನಿಗೆ ಮರ್ಯಾದೆ ತೆಗಿಯೋಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ನಾನು ಎಲ್ಲ ವರ್ಕ್ಶಾಪು, ಗ್ಯಾರೇಜ್, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ, ಓನರ್ ಆಗಲಿ, ವರ್ಕರ್ಸ್ ಆಗಲಿ, ಎಲ್ಲರಿಗೂ ಒಂದು ಎಚ್ಚರಿಕೆಯ ಒಂದು ಮೆಸೇಜ್ ಹಾಕ್ತಿದ್ದೀನಿ. ಇದರಿಂದ 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ವಿಷಯ ಏನಂದರೆ, ನೋಡಿರಿ, ಟೂಲ್ಸ್ ಇಸ್ಕೊಂಡೋಗಿ ಇಲ್ಲೇ i20 ಕಾರಿಗೆ ಒಂದು ವೀಲ್ ಬಿಚ್ಚಬೇಕಂತ ಟೂಲ್ಸ್ ಕೇಳ್ದ. ವಿಡಿಯೋದು ನಾನು ಹಾಕ್ತೀನಿ, ಆಮೇಲೆ ನೋಡಿರಿ, ಅದು ವಿಡಿಯೋ ಫುಟೇಜ್ ಇದೆ. ಕೇಳಿದ ತಕ್ಷಣ ನಾವು ಕೊಡಲ್ಲ ಅಂದ್ವಿ. ಇಲ್ಲ ಸರ್, ಭಾಳ ಎಮರ್ಜೆನ್ಸಿ ಇದೆ, ಫ್ಯಾಮಿಲಿ ಇದ್ದಾರೆ, ಅರ್ಜೆಂಟ್ ಇದೆ ಅಂತೇಳಿ ಇಲ್ಲೇ ನಮ್ಮ ಶಾಪ್ ಎದುರುಗಡೆ ಆ ಕಡೆ ರೋಡ್ನಾಗ ನಿಲ್ಲಿಸಿದ್ದ. ಏನೋ ಕೊಟ್ಟರೆ ಕೆಲಸ ಮುಗಿಸ್ಕೊಂಡಂಗೆ ಮಾಡಿ ಆ ಟೂಲ್ಸ್ನ ಗಾಡಿಯಲ್ಲಿ ಹಿಡ್ಕೊಂಡು ಸೀದಾ ಕಾರ್ ತೊಗೊಂಡೋದ. ನಾನು ಫುಲ್ಲು ರಿಂಗ್ ರೋಡ್ ತನಕನೂ, RT ಆಫೀಸ್ ಸರ್ಕಲಿಂದ ರಿಂಗ್ ರೋಡ್ ತನಕನೂ ಫಾಲೋ ಮಾಡಿದೆ, ಸಿಗಲಿಲ್ಲ ಅವರು. ಈಗ ಅವರು ಟೂಲ್ಸ್ ಒಯ್ದಿದ್ದು ನನಗೆ ಬೇಜಾರಾಗಿಲ್ಲ, ಹೋಗಲಿ. ಆ ಟೂಲ್ಸಿಂದ ಅವರು ಏನೇ ಒಂದು ತಪ್ಪು ಕೆಲಸ ಮಾಡಿ ನಮ್ಮ ಮೇಲೆ ಒರೆಸ್ಬಾರ್ದು. ಹಾಗಾಗಿ ನಾನು ಈ ವಿಡಿಯೋ ತೆಗಿತಿದ್ದೀನಿ. ನೋಡಿರಿ, ಇಂಥ ಫ್ರಾಡ್ಗಳು ಭಾಳ ಆಗಿದ್ದಾರೆ. ಒಳ್ಳೆಯವರು ಆಲ್ಮೋಸ್ಟು ನಿಯತ್ತಾಗಿ ತಂದು ಕೊಟ್ಬಿಡ್ತಾರೆ. ಈ ಕೆಟ್ಟವರು ಅದನ್ನು ತಗೊಂಡೋಗಿ ತರೋದೂ ಇಲ್ಲ, ಪ್ಲಸ್ ಅದರಿಂದ ಏನೇ ಒಂದು ಅನಾಹುತ ಮಾಡಿ ನಮ್ಮ ತಲೆ ಮೇಲೆ ತರ್ತಾರೆ. ಹಾಗಾಗಿ ನಾನು ದಯವಿಟ್ಟು ನಿಮ್ಮಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಯಾರಿಗೆ ಟೂಲ್ಸ್ ಕೇಳಕ್ಕೆ ಬಂದರೆ, ಇಲ್ಲ ಆ ಟೂಲ್ಸಿಂದ ಅಮೌಂಟ್ ಇಸ್ಕೊಳ್ರಿ, ಟೂಲ್ಸ್ ಕೊಡ್ರಿ. ಇಲ್ಲ ಅಂದರೆ ಹೊರಗಡೆ ಟೂಲ್ಸ್ ಕೊಡೋಕೆ ಹೋಗ್ಬೇಡ್ರಿ. ಟೂಲ್ಸ್ ಕೊಟ್ಟರೆ ಪರಿಚಯ ಇರಬೇಕು, ಪರಿಚಯ ಇಲ್ಲ ಅಂದರೆ ನೋಡಿರಿ, ಕೆಲವರು ಇಂಥ ಫ್ರಾಡ್ಗಳು ಮಾಡೋ ಕೆಲಸದಿಂದ ಪಾಪ ತೊಂದರೆಯಲ್ಲಿದ್ದವ್ರಿಗೂ ಕೂಡ ತೊಂದರೆ ಆಗುತ್ತಿದ್ದು, ಆ ಥರ ಮಾಡ್ತಾರೆ. ಇಂಥ ಫ್ರಾಡ್ಗಳಿಗೆ ಶಿಕ್ಷೆ ಆಗ್ಬೇಕು. ನೋಡಿರಿ, ಇಂಥ ಫ್ರಾಡ್ಗಳು ಇನ್ನೊಂದು ಸಲ ಯಾರ ಹತ್ರನೂ ಟೂಲ್ಸ್ ಕದಿಬಾರ್ದು. ನಾನು ಆಲ್ಮೋಸ್ಟ್ 4 ವಿಡಿಯೋ ತೆಗೆದಿದ್ದೆ, 3 ವಿಡಿಯೋ ಡಿಲೀಟ್ ಮಾಡಿದ್ದೆ. ಯಾಕೆ, ಹೋಗಲಿ ಬಿಡ್ರಿ, ಯಾರ್ದು ರೆಸ್ಪೆಕ್ಟ್, ಮರ್ಯಾದೆ ಕಳಿಬಾರ್ದು ಅಂತೇಳಿ. ಇದು 4ನೇ ಸಲ ಬೇಜಾರಾಗಿ ನಾನು ವಿಡಿಯೋ ತೆಗಿತಿದ್ದೀನಿ. CC ಕ್ಯಾಮ್ರಾದಲ್ಲಿ ಎಲ್ಲ ಇದೆ, ನಾನು ಎಲ್ಲ ವಿಡಿಯೋ ಹಾಕ್ತೀನಿ ನಿಮಗೆ ನೋಡಿರಿ. ಇದಕ್ಕೆ ರಿಯಾಕ್ಷನ್ ನೀವು ಏನು ಮಾಡಬೇಕಂದ್ರೆ, ಆದಷ್ಟು ನೀವು ಎಲ್ಲ ವರ್ಕರ್ಸ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೆ ಬರುತ್ತಿದ್ದು ಕೆಲಸ ಮಾಡೋ ಪ್ರತಿಯೊಬ್ಬರು ನನ್ನ ಅಣ್ಣ ತಮ್ಮಂದರು, ಎಲ್ಲರಿಗೂ ವಸ್ತುಗಳು ನನ್ನ ವಸ್ತು ಇದ್ದಂಗೆ. ಯಾಕಂದರೆ ಎಲ್ಲರೂ ಕಷ್ಟಪಡೋದೇ ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಲೈಫ್ಗೋಸ್ಕರ, ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ, ನಮ್ಮ ತಂದೆ ತಾಯಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ. ನಾವು ಪ್ರತಿಯೊಬ್ಬರಿಗೆ ಟೂಲ್ಸ್ಗಳು ಕೊಟ್ಟು, ಅವರು ಆ ಕಡೆ ಹೋದರು, ಇವರು ಈ ಸಾಮಾನು ಹೋದರು, ಎಷ್ಟಂತ ನಾವು ಟೂಲ್ಸ್ ತರಬೇಕು. ಪೆಟ್ರೋಲ್ ತೆಗೆದಿದ್ದ, ನಾವು ಬಂದ ತಕ್ಷಣ
ಗಾಡಿ ಬಿಟ್ಟು ಹೋದ. ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, CC ಕ್ಯಾಮ್ರಾ ಫುಟೇಜ್ ಎಲ್ಲ ಸೇವ್ ಮಾಡಿದ್ದೆ. ಹೋಗಲಿ ಬಿಡ್ರಿ, ಏನೋ ಮಾಡಿರ್ಬೋದು, ಎಮರ್ಜೆನ್ಸಿಗೆ ತೆಗ್ದಿರ್ಬೋದು ಅಂತ ಬಿಟ್ಟೆ. ಒಂದು ಸಲ ಒಬ್ಬ ಟ್ಯೂಬ್ ತೊಗೊಂಡು ಮಾತಾಡ್ತಾನೆ ಟ್ಯೂಬ್ ತೊಗೊಂಡೋಗ್ಬಿಟ್ಟ. ಆದರೆ ನಾನು ಹೋಗಲಿ ಬಿಡ್ರಿ, ಏನೋ ಎಮರ್ಜೆನ್ಸಿ ಎಷ್ಟು ಸಲ ಅಂತ ನಾನು ಹೋಗಲಿ ಅಂತ ತಪ್ಪುಗಳಿಗೆ ನಾವು ಸಪೋರ್ಟ್ ಮಾಡಲೇಬಾರ್ದು. ಇನ್ಮೇಲೆ ತಪ್ಪುಗಳನ್ನ ನಾವು ಅವತ್ತೇ ನಿಲ್ಲಿಸ್ಬಿಟ್ರೆ ಇನ್ನೊಂದು ಸಲ ತಪ್ಪಾಗಲ್ಲ. ಅವ್ರಿಗೆ ಅರ್ಥ ಆಗಬೇಕು. ಈ ವಿಡಿಯೋ ತೆಗ್ದಿದ್ದೀನಿ, ಈಗ ನಾನು ನಿಮಗೆ ಅದು ಏನಿದೆ ಕ್ಯಾಮ್ರಾ ಕ್ಯಾಪ್ಚರು ಅದನ್ನು ಕೂಡ ತೋರಿಸ್ತೀನಿ. ದಯವಿಟ್ಟು ಇದನ್ನು ನೋಡಿ ನೀವು ಅದನ್ನು ಏನು ಡಿಸೈಡ್ ಮಾಡ್ಕೊಬೇಕಂದ್ರೆ, ಇನ್ನೊಂದು ಸಲ ಯಾರೇ ಬಂದು ಟೂಲ್ಸ್ ಕೇಳಿದ್ರೆ ಪರಿಚಯ ಇದ್ದರೆ ಕೊಡ್ರಿ, ಪರಿಚಯ ಇಲ್ಲ ಅಂದರೆ ಯಾರಿಗೂ ಟೂಲ್ಸ್ ಕೊಡೋಕ್ಕೆ ಹೋಗ್ಬೇಡ್ರಿ. ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಮ ತಲೆ ಮೇಲೆ ಬಿಡುತ್ತೆ. ಅದೊಂದು. ಇನ್ನೊಂದು, ನಮ್ಮ ವಸ್ತು ಅವ್ರಿಗೆ ಕೊಟ್ಟರೆ ಅವ್ರು ತಂದು ಕೊಡ್ತಾರಂತ ನೀವು ನಂಬ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಕೊಟ್ಟರೆ ಆ ಟೂಲ್ಸಿನ ಡಬಲ್ ಅಮೌಂಟ್ನ ಹಿಡ್ಕೊಂಡು ಕೊಡ್ರಿ. ಒಳ್ಳೆಯವರು ಕಷ್ಟದಲ್ಲಿರೋರನ್ನ ನೀವು ಗುರುತಿಸಿ ಕೊಡ್ರಿ. ಯಾಕಂದರೆ ಈಗ ಇಂಥವ್ರು ಮಾಡೋ ಫ್ರಾಡ್ ಕೆಲಸಕ್ಕೆ ಒಳ್ಳೆಯವ್ರ ಮೇಲೂ ಕೆಟ್ಟದ್ದು ಬರ್ತೈತೆ. ಆದ್ದರಿಂದ ಅರ್ಥ ಮಾಡ್ಕೊಂಡು ಸ್ವಲ್ಪ ನಮ್ಮ ಏನೇ ವಸ್ತುಗಳಿರಲಿ ನಾವು ಜವಾಬ್ದಾರಿಯಾಗಿ ನಾವು ನೋಡ್ಕೊಳೋದು ನಮ್ಮ ಕರ್ತವ್ಯ. ನಾನು ಈ ಮೆಸೇಜ್ ನಿಮಗೆ ಕಳಿಸ್ತಿದ್ದೀನಿ. ನೀವು ಇದು ಇನ್ನು ಬೇರೆಯವರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಆ ವಿಡಿಯೋ ನೋಡಿ ಅದಕ್ಕೆ ನೀವೇ ಏನು ಡಿಸೈಡ್ ಮಾಡ್ತೀರೋ ಮಾಡಿರಿ. ಓಕೆ, ನೋಡಿರಿ ಆ ಕ್ಯಾಪ್ಚರ್ ವಿಡಿಯೋನ ನಾನು ಸೆಂಡ್ ಮಾಡ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಿಂದೆ ಬರ್ತಿದ್ದಾನಲ್ಲ ಬ್ಲೂ ಕೈ ತೋರಿಸ್ತಿದ್ದ ನೋಡ್ರಿ, ಇವನು ಯಾರು ಇವನಿದ್ದ ನೋಡ್ರಿ. ಈ ಕೈ ತೋರಿಸ್ತಿದ್ದಾನಲ್ಲ, ಮೊಬೈಲ್ ತೆಗ್ದ ನೋಡ್ರಿ ಈತ ನೋಡ್ರಿ ಸ್ನೇಹಿತರೆ. ಈತ ಕಾರ್ i20 ಕಾರಿಗೆ ಟೂಲ್ಸ್ ಬೇಕಂತ ಇಸ್ಕೊಂಡೋಗಿ ನೋಡ್ರಿ, ಸೀದಾ ಹಂಗೆ ತೊಗೊಂಡೋದ. ನಾನು ಇಲ್ಲ ಅಂತ ಕೊಡಲ್ಲ ಅಂದೆ ನಾನು. ಆದರೂ ಏನು ಮಾಡ್ದ, ಅಲ್ಲೇ ನಿಂತ್ಕೊಂಡ, ಹೊರಟಿದ್ದ ಅವನು. ಆದರೂ ಹೋಗಲಿ ಪಾಪ ಅಂತೇಳಿ ಈ ಕಾರ್ ಹತ್ರ ಇತ್ತದು ಟೂಲ್ಸ್. ಇಲ್ಲೊಂದು ಕಾರ್ ನಿಂತಿದ್ದೆ ನೋಡ್ರಿ, ಇಲ್ಲಿ ಓಮಿನಿ ನಿಂತಿದ್ದೆ ನೋಡ್ರಿ. ಆ ಓಮಿನಿ ಹತ್ರ ತಗೊಂಡೋದ ಅವನು ನೋಡ್ರಿ, ತೊಗೊಂಡೋಗ್ತದೆ ನೋಡ್ರಿ. ಇದು ತೊಗೊಂಡೋದನು ನೋಡ್ರಿ ಸ್ನೇಹಿತರೆ, ಮತ್ತು ರಿಟರ್ನ್ ಬರಲೇ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಹೇಳ್ತಿರೋದು ನಿಮಗೆ, ಹಾಗಾಗಿ ಸ್ನೇಹಿತರೆ ಹೇಳ್ತಿರೋದು, ಭಾಳ ಕೇರ್ಫುಲ್ಲಾಗಿರ್ರಿ. ಪ್ರತಿಯೊಂದು ನಿಮ್ಮ ಟೂಲ್ಸ್ಗಳನ್ನ ಕೊಡೋ ಮುನ್ನ ಪರಿಚಯ ಇದ್ದರೆ ಕೊಡ್ರಿ, ಪರಿಚಯ ಇಲ್ಲ ಅಂದರೆ ಯಾರಿಗೂ ಟೂಲ್ಸೇ ಕೊಡಬೇಡ್ರಿ. ಕಷ್ಟದಲ್ಲಿರೋರನ್ನ ಗುರುತಿಸಿ ಕೊಡ್ರಿ. ಈ ಅಪರಿಚಿತರು ಯಾರು ಬಂದರೂ ನಿಮ್ಮ ಟೂಲ್ಸ್ಗಳನ್ನ ಕೊಡೋಕೆ ಹೋಗ್ಬೇಡ್ರಿ. ಇದು ನನ್ನ ರಿಕ್ವೆಸ್ಟು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆಗಳು. ಜೈ ಕರ್ನಾಟಕ, ಜೈ ಭಾರತ್.